ದಾಳಿ ಮಾಡಿದಾಗ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ಒಂದು ಪ್ರದೇಶದಲ್ಲಿ, ಆ ರೀತಿಯಾಗಿದೆ ಸಿಚುಯೇಷನ್ ಅಂತ ಹೇಳ್ಬೋದಾ? ಅದಕ್ಕೆ ಕಂಪೇರ್ ಮಾಡ್ಬೋದಾ? ಅಬ್ಸಲ್ಯೂಟ್ಲಿ ಪೃಥ್ವಿ, ಯಾಕಂದ್ರೆ ಅವೆಲ್ಲವೂ ಕೂಡ ಪ್ರಿಸಿಷನ್ ಸ್ಟ್ರೈಕ್ಸ್ ಆಗಿರುತ್ತೆ ಮತ್ತು ಅಲ್ಲಿ ಲೆಕ್ಕಾಚಾರ ಬಂದು ಏನು ಇಂಥದ್ದೇ ಜಾಗದಲ್ಲಿ ಹೊಡಿಬೇಕು, ಇಂಥದ್ದೇ ಒಂದು ನಿರ್ದಿಷ್ಟ ಟಾರ್ಗೆಟ್ ಅಂತ ಇರ್ತವೆ. ಆದ್ರೆ ಇದೆಲ್ಲ ದುರಂತ, ಏನು ಯಾರು ಕೂಡ ಬಯಸದಂತ ಅಲ್ಲಿ ಏನು ಅನಿರೀಕ್ಷಿತವಾಗಿರುವಂತ ಆಘಾತ, ದುರಂತ ಆಗಿರುವಂತದ್ದು. ಇಲ್ಲಿ ಇದರ ವ್ಯಾಪ್ತಿ ಕೂಡ ದೊಡ್ಡದಿರುತ್ತೆ, ಇದರ ತೀವ್ರತೆ ಕೂಡ ದೊಡ್ಡದಿದೆ. ಸೊ ಈ ಹಿನ್ನೆಲೆಯಲ್ಲಿ ಸುಮಾರು ಒಂದು ನೀವು ಹೇಳಿದಂತೆ ಒಂದು ಏನು 3 ರಿಂದ 4-5 ಕ್ಷಿಪಣಿಗಳು ಹೊಡೆದಿರೋ ರೀತಿ ಅಷ್ಟು ತೀವ್ರತೆ ಏನಿರುತ್ತೆ, ಆ ತೀವ್ರತೆಯಲ್ಲಿ ಈ ಒಂದು ಏನು ದುರಂತ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಜನವಸತಿ ಪ್ರದೇಶ ಆಗಿರೋದ್ರಿಂದ ನೀವು ಬೈ ರೋಡ್ ಒಂದು 5 ರಿಂದ 6 ಕಿಲೋಮೀಟರ್ ಕಾಣಿಸ್ತಾ ಇದೆ. ಏನು ಆ ಒಂದು ಮ್ಯಾಪ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಇಂದ ಮೆಘಾನಿ ಏನು ಜನವಸತಿ ಪ್ರದೇಶ, ಆದ್ರೆ ನೀವು ಬೈ ಏರ್ ನೋಡಿದಂತ ಸಂದರ್ಭದಲ್ಲಿ ಕ್ವಿಕ್ ಆಗಿ ಬಿದ್ದಿದೆ. ಸೊ ಹೀಗಾಗಿ ಅತ್ಯಂತ ಏನು ಹತ್ತಿರದಲ್ಲಿತ್ತು ಮತ್ತು ತುಂಬಾ ಜನವಸತಿ ಪ್ರದೇಶ ಆಗಿತ್ತು. ಬಹುಮಹಡಿ ಕಟ್ಟಡಗಳಿದ್ವು, ಅಲ್ಲಿ ಆಸ್ಪತ್ರೆಗಳು, ಶಾಲೆಗಳು ಬೇರೆ ಬೇರೆ ಇದ್ವು. ಸೊ ಈ ಡಿಕ್ಕಿ ಪತನ ಆದ್ಮೇಲೆ ಡಿಕ್ಕಿ ಹೊಡೆದಿದೆಯಲ್ಲ, ಆ ಒಂದು ಕಟ್ಟಡದಲ್ಲೂ ಕೂಡ 8 ಜನ ಇದ್ರು. ಆ ಒಂದು ದೊಡ್ಡ ವಿಮಾನ ಆಗಿರೋದ್ರಿಂದ ಸೊ ನಿಜಕ್ಕೂ ಕೂಡ ಆ ಒಂದು ತೀವ್ರತೆ, ತೀಕ್ಷ್ಣತೆಯನ್ನು ನೋಡಿದ ಸಂದರ್ಭದಲ್ಲಿ ಗಾಯಾಳುಗಳ ಸಂಖ್ಯೆ ಅಂತೂ ಖಂಡಿತ ಆ ಕಟ್ಟಡದಲ್ಲಿರೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಸಾವನ್ನಪ್ಪಿರೋರ ಸಂಖ್ಯೆ ಎಷ್ಟಾಗುತ್ತೆ, ಹೊರಗಡೆ ವಿಮಾನದ ಪ್ರಯಾಣಿಕರನ್ನ ಹೊರತುಪಡಿಸಿ ಎಷ್ಟು ಜನ ಸಾವನ್ನಪ್ಪಬಹುದು ಅನ್ನುವಂತ ಒಂದು, ಎಷ್ಟು ಜನ ಅಸುನೀಗಬಹುದು ಈ ಒಂದು ದುರಂತದಲ್ಲಿ ಅನ್ನುವಂತ ಒಂದು ಆತಂಕದ ಅಂಕಿಅಂಶಗಳ ಮೇಲೆ ಈ ಒಂದು ಇಡೀ ದೇಶ ಕಣ್ಣಿಟ್ಟಿರುವಂತದ್ದು. ಅಷ್ಟರ ಮಟ್ಟಿಗೆ ಇಡೀ ದೇಶ ಆಘಾತಕ್ಕೆ ದಿಗ್ಭ್ರಮೆಗೆ ಒಳಗಾಗಿದೆ ಪೃಥ್ವಿ. ಮಧು, ಇನ್ನೊಂದ್ ಕಡೆ ಸಾಕಷ್ಟು ಕಟ್ಟಡಗಳು ಹೊಗೆಯಿಂದ ಆವರಿಸಿಕೊಂಡು ಅಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿರುವಂತ ಸಾಧ್ಯತೆಯನ್ನು ಗಮನಿಸೋದಾದ್ರೆ, ರಕ್ಷಣಾ ಕಾರ್ಯಾಚರಣೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಬಿಕಾಸ್ ಒಂದು ಕಟ್ಟಡದ ಒಳಗಡೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹೊಗೆ ಆವರಿಸ್ಕೊಂಡಿರುವಂತ ಕಾರಣಕ್ಕೆ ಆಕ್ಸಿಜನ್ ಬೇಕಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ತುಂಬಾ ಜನ ಅಲ್ಲಿ ಈ ಹೊಗೆಯಿಂದ ಆಕ್ಸಿಜನ್ ಸಿಗ್ದಲೇ, ಆಕ್ಸಿಜನ್ ಅಭಾವದಿಂದಲೂ ಕೂಡ ಸಾವನ್ನಪ್ಪಿರುವಂತ ಚಾನ್ಸಸ್ ತುಂಬಾ ಇದೆ ಅಂತ ಕಾಣಿಸುತ್ತೆ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಒತ್ತುರ್ದಿರೋದು, ಕರ್ಕಲಾಗಿರೋದು. ಅಬ್ಸಲ್ಯೂಟ್ಲಿ ಪೃಥ್ವಿ, ಯಾಕಂದ್ರೆ ಈಗ ನೋಡಿ ಕೆಲವರಿಗೆ ಆಘಾತ, ಯಾಕಂದ್ರೆ ಕೆಲವರಿಗೆ ತೀವ್ರತರವಾದಂತಹ ಆರೋಗ್ಯ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದು ಘಟನೆ ಆಘಾತ ಆಗತ್ತೆ. ನಾನು ಈಗಾಗಲೇ ಹೇಳಿದೆ, ಏನು ವಿಮಾನದ ಒಳಗಡೆ ಇದ್ದವರಿಗೆ ಏನಾಯ್ತು ಯಾವ ಕ್ಷಣದಲ್ಲಿ ಅಂತ ತಿಳಿಯುವ ಮುಂಚೆವೇ ಈ ದುರಂತ ಆಗಿದೆ. ಎಷ್ಟೋ ಜನಕ್ಕೆ ಏನಾಗ್ತಾ ಇದೆ ಅಂತ ಗೊತ್ತಾಗೋಷ್ಟೊತ್ತಿಗೆ ಅವರ ಜೀವ ಹೋಗಿದೆ, ಕೂತಲ್ಲೇ ಮಸಿ ಆಗಿದ್ದಾರೆ, ಕೂತಲ್ಲೇ ಇದ್ದಿಲ್ಲ ರೀತಿ ಕಾಣ್ತಾ ಇದ್ದಾರೆ. ಆದ್ರೆ ಹೊರಗಡೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಈಗ ನಾನು ಈಗಾಗಲೇ ಹೇಳಿದಂತೆ ಸುಮಾರು ಒಂದು 160 ಚಿಲ್ಲರೆ ಏನು ನಮ್ಮ ಭಾರತೀಯ ಏನು ಪ್ರಯಾಣಿಕರು ಕೂಡ ಇದ್ರು. ಒಂದು 2ಕ್ಕೂ ಹೆಚ್ಚು ಜನ ವಿದೇಶಿ ಪ್ರಯಾಣಿಕರಿದ್ರು. ಅದರಲ್ಲೇ 52 ಜನ 40 ರಿಂದ 50 ಜನ ಬ್ರಿಟಿಷ್ ಪ್ರಯಾಣಿಕರಿದ್ರು ಅನ್ನುವಂಥದ್ದು. ಸೊ ಆ ಒಂದು ಮೇ ಡೇ ಕಾಲ್ ಅಂತ ಏನ್ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಕಾಲ್. ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಎಮರ್ಜೆನ್ಸಿ ಕಾಲನ್ನ ಮಾಡ್ಬೇಕಾಗತ್ತೆ, ಏನಾರು ಏನು ತಾಂತ್ರಿಕ ದೋಷಗಳ ಕಂಡು ಬಂದ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ಮಾಡ್ಲಿಕ್ಕೆ. ಆ ಒಂದು ಪ್ರಯತ್ನದ ಕೆಲವೇ ಕ್ಷಣದಲ್ಲಿ ಮತ್ತೆ ಡಿಸ್ಕನೆಕ್ಟ್ ಆಗಿರುವಂತದ್ದು, ಇಮ್ಮಿಡಿಯೇಟ್ ಆಗಿ ಬಿದ್ದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅತ್ಯಂತ ಏನು ಆ ಒಂದು ತೀವ್ರತೆ ಏನಿದೆ, ಆ ಒಂದು ಘಟನೆ ನಡೆದಂತ ಸಮಯಾವಕಾಶ, ಅಲ್ಲಿ ಯಾವುದೇ ರೀತಿಯ ಒಂದು ಕೋಆರ್ಡಿನೇಷನ್ಗೆ ಸಮಯಾವಕಾಶ ಇರಲಿಲ್ಲ. ಮೇಡೇ ಕಾಲ ಅಂತ ಅಂದ್ರೆ ಎಮರ್ಜೆನ್ಸಿ ಕಾಲ ಅಂತ ಕೆಲವೇ ಕ್ಷಣದಲ್ಲಿ ಬಿದ್ದೋಗಿದೆ. ಮತ್ತು ಆ ಹಿನ್ನೆಲೆ ಅದು ಮೇಲಿಂದ ಸುಮಾರು 625 ಏನು ಅಡಿಗಳ ಏನು ಮೇಲಿಂದ ಬಿದ್ದಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಮೇಲೇರಿದ ಮೇಲೆ ಟೇಕ್ ಆಫ್ ಆದ್ಮೇಲೆ 625 ಅಡಿ ಹತ್ತತ್ರ ಹೋಗುತ್ತೆ, ಅಷ್ಟರಿಂದ ಕೆಳಗಡೆ ಬಿದ್ದಿದೆ. ಸೊ ಈ ಹಿನ್ನೆಲೆಯಲ್ಲಿ ಅಷ್ಟು ಕ್ವಿಕ್ ಆಗಿ ಆಗಿರೋದ್ರಿಂದ ಕೆಲವೇ ಕ್ಷಣದಲ್ಲಿ ಕೆಲವರಿಗೆ ಒಂದು ಆಲ್ರೆಡಿ ಆರೋಗ್ಯ ಸಮಸ್ಯೆಗಳಿದ್ದಂಥವ್ರಿಗೆ ಆ ಒಂದು ಆಘಾತದಲ್ಲೇ ಮತ್ತು ಆ ಒಂದು ಉಸಿರಾಟದ ಸಮಸ್ಯೆಯಲ್ಲಿ ಬಹುತೇಕರು ಕೂಡ ಹೊರಗಡೆ ಇದ್ದವರು ಕೂಡ ಸತ್ತಿರ್ಬೋದು. ಆದ್ರೆ ಪ್ರಯಾಣಿಕರು ಯಾರಿದ್ದಾರೆ, ಆ ಪ್ರಯಾಣಿಕರಲ್ಲಂತೂ ಕೆಲವು ದೃಶ್ಯಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಕೂತಲ್ಲೇ ಮಸಿಯಾಗಿರುವಂತಹ ಪ್ರಯಾಣಿಕರ ದೃಶ್ಯಗಳ ತೀವ್ರತೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿರೋರಿಗೆ ಏನಾಗಿದೆ, ಏನಾಗ್ತಾ ಇದೆ ಅಂತ ಅರಿವಾಗುವ ಮೊದಲೇ ಎಷ್ಟೋ ಜನ ಅಲ್ಲಿ ಏನೋ ಸಾವನ್ನಪ್ಪಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆ ಇದು ಇಡೀ ದೇಶ ಅತಿ ದೊಡ್ಡ ಆಘಾತಕ್ಕೊಳಗಾಗಿರೋದ್ರಿಂದ ಬಹುತೇಕ ಏನು ದೊಡ್ಡ ದೊಡ್ಡ ನಾಯಕರು ಸ್ಥಳಕ್ಕೆ ವಿಸಿಟ್ ಮಾಡ್ತಾ ಇರುವಂತದ್ದು. ಗೃಹ ಸಚಿವರು, ಯಾಕಂದ್ರೆ ತವರು ಗುಜರಾತ್ ಬೇರೆ, ಅಹಮದಾಬಾದ್. ಸೊ ಈ ಕಾರಣಕ್ಕೆ ಅವರು ಅಲ್ಲಿ ಕ್ವಿಕ್ ಆಗಿ ಅಲ್ಲಿ ಬರ್ತಾ ಇರುವಂತದ್ದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿನ ರಕ್ಷಣಾ ಪಡೆಗಳು ಅತ್ಯಂತ ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿದೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೆಲವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಏನು ನೆಟ್ವರ್ಕ್ ಅಲ್ಲಿ ಸಿಬ್ಬಂದಿಯ ಜೊತೆ ಮಾತನಾಡ್ತಾ ಇದ್ದ ಕೆಲವರು ಹೇಳ್ತಾ ಇದ್ರು, ಅತ್ಯಂತ ಕ್ವಿಕ್ ಆಗಿ ಬಂದ್ರು. NDRF ಟೀಮ್ ಇರ್ಬೋದು, ಪೊಲೀಸ್ ಟೀಮ್ ಇರ್ಬೋದು, ಲೋಕಲ್ ರೆಸ್ಕ್ಯೂ ಮೆಡಿಕಲ್ ಟೀಮ್ ಇರ್ಬೋದು, ಎಲ್ಲವೂ ಕೂಡ ಕ್ವಿಕ್ ಆಗಿ ಬಂದ್ರು. ಮತ್ತು ಅಹಮದಾಬಾದ್ನ ಸರ್ಕಾರಿ ಆಸ್ಪತ್ರೆಗೆ ಕ್ವಿಕ್ ಆಗಿ ಸೇರಿಸಲಾಯಿತು. 53 ಜನ ಬ್ರಿಟಿಷ್, 7 ಜನ ಪೋರ್ಚುಗೀಸ್ ಮತ್ತು ಒಬ್ಬ ಕೆನಡಿಯನ್ ಆನ್ ಬೋರ್ಡ್ ಏನಿದ್ರು, ಆ ಒಂದು ಎಲ್ಲಾ ಒಂದು ಪ್ರಯತ್ನವನ್ನ ಮಾಡ್ಲಾಯ್ತು. ಆದ್ರೆ ಅಲ್ಲಿ ಪ್ರಯಾಣಿಕರು ಏನ್ ಕೂತಿದ್ರಲ್ಲ, ಆ ಪ್ರಯಾಣಿಕರಲ್ಲಿ ಬಹುತೇಕ ಜನ ಅಷ್ಟೊತ್ತಿಗಾಗ್ಲೇ ಏನೋ ಸಾವನ್ನಪ್ಪಿದ್ರು. ಯಾಕಂದ್ರೆ ಈಗಾಗಲೇ ಹೇಳಿದಂತೆ ಏನಾಗ್ತಾ ಇದೆ ಅಂತ ಅರಿವಾಗುವ ಮೊದಲೇ ಸಾವನ್ನಪ್ಪಿದ್ರು. ಅಷ್ಟು ದೊಡ್ಡ ಮಟ್ಟದ ತೀವ್ರತರದ ದುರಂತ, ತೀಕ್ಷ್ಣತೆ ಅಷ್ಟು ದೊಡ್ಡ ಮಟ್ಟದ. ಸೊ ಉಳಿದಿರುವಂತ 169 ಇಂಡಿಯನ್ ನ್ಯಾಷನಲ್ಸ್ ಏನಿದ್ದಾರೆ ಆನ್ ಬೋರ್ಡ್ ಆಗಿರುವಂತವ್ರು ಭಾರತೀಯರು, ಅದರಲ್ಲಿ ಎಷ್ಟು ಜನರ ಕುಟುಂಬಗಳು ಇವತ್ತು ಕಣ್ಣೀರಲ್ಲಿ
ಹೇಳಬೇಕಿದೆ. ಈ ಒಂದು ದುರಂತ ನಿಜಕ್ಕೂ ಕೂಡ ಇಡೀ ದೇಶವನ್ನ ಆಘಾತಕ್ಕೊಳಗಾಗ್ತಿದೆ. ಎಕ್ಸ್ ಸಿಎಂ ಏನು ಗುಜರಾತ್ನ ಮಾಜಿ ಸಿಎಂ ಆಗಿರುವಂತ ವಿಜಯ್ ರೂಪಾನಿ ಕೂಡ ಅವರ ಕಚೇರಿಯವರು ಹೇಳ್ತಾ ಇದ್ದಾರೆ ತೀವ್ರತರವಾಗಿ ಹಾನಿಯಾಗಿದೆ, ಗಾಯಾಳು ಆಗಿದ್ದಾರೆ ಅಂತ. ಆದ್ರೆ ಅಲ್ಲಿಯ ಒಂದು ದೃಶ್ಯವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಮತ್ತು ಘಟನೆಯ ದುರಂತದ ಒಂದು ತೀವ್ರತೆಯನ್ನು ನೋಡಿದಂತ ಸಂದರ್ಭದಲ್ಲಿ ಬಹುತೇಕ ಅವರು ಕೂಡ ಉಳಿದಿರುವಂತದ್ದು ಸಾಧ್ಯತೆ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ದುರಂತ ಇಡೀ ದೇಶವನ್ನ ದಿಗ್ಭ್ರಮೆಗೊಳಿಸಿದೆ ಪೃಥ್ವಿ. ಮಧು, ಇನ್ನೊಂದ್ ಕಡೆ ನಾವು ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಯಾವುದೇ ಏರ್ ಕ್ರಾಶ್ ಆದಂತ ಸಂದರ್ಭದಲ್ಲಿ, ಫ್ಲೈಟ್ ಕ್ರಾಶ್ ಆದಂತ ಸಂದರ್ಭದಲ್ಲಿ ಎಲ್ಲೋ ಈ ಸಮುದ್ರದ ಮೇಲೆ ಬೀಳುವಂಥದ್ದು, ಕಾಡಿನ ಮೇಲೆ ಬಿದ್ದಿರುವಂಥದ್ದನ್ನ ನೋಡ್ತಾ ಇದ್ವಿ, ಅರಣ್ಯದ ಮೇಲೆ. ಆದ್ರೆ ಆಲ್ಮೋಸ್ಟ್ ಇದು ತುಂಬಾ ರೇರು ಅಂತ ಕಾಣಿಸುತ್ತೆ ಜನವಸತಿ ಪ್ರದೇಶದ ಮೇಲೆ ಈ ರೀತಿಯಾಗಿ ಒಂದು ಫ್ಲೈಟ್ ಕ್ರಾಶ್ ಆಗಿರೋದು. ಅದ್ಧೂರಿ ಪೃಥ್ವಿ, ಯಾಕಂದ್ರೆ ದೋಷಗಳಿಗೆ ಯಾವುದೇ ಒಂದು ದುರಂತ ನೋಡಿ ಹೇಗಾಗತ್ತೆ ಯಾರಿಗೆ ಗೊತ್ತಿತ್ತು. ಈಗ ಒಂದು ಕ್ಯಾಪ್ಟನ್ ಸುಮಿತ್ಗೂ ಕೂಡ ಐಡಿಯಾ ಇರಲಿ ಹಿಂಗಾಗತ್ತೆ ಅಂತ ದೊಡ್ಡ ಮಟ್ಟದ ಆಗತ್ತೆ. ಅವ್ರು ಇನ್ಸ್ಪೆಕ್ಷನ್ ಅಟೆಂಪ್ಟ್ ಮಾಡಿದ್ದಾರೆ. ಟ್ರಾಫಿಕ್ ಏನು ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಕಂಟ್ರೋಲ್ ರೂಮ್ಗೆ ಆನ್ ಮಾಡಿ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಆ ಪ್ರಯತ್ನದ ಪ್ರಕ್ರಿಯೆಯಲ್ಲಿ ಇರುವಾಗಲೇ ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಅಷ್ಟರ ಮಟ್ಟಿಗೆ ಇವತ್ತು ಆ ಒಂದು 242 ಜನರ ಹಣೆ ಬರಹದ ಮೇಲೆ ಯಮ ರಚನೆ ಮಾಡಿದಾನೆ. ಆ ರೀತಿ ಕಟ್ಟ ಕೂತಿದ್ದ ಆ ರೀತಿ ಆಗಿರೋದು 242 ಜನರಲ್ಲಿ ಆ ಒಂದು ಬೋಯಿಂಗ್ ಮಧು, ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಈಗಷ್ಟೇ ನಮ್ಮ ಔಟ್ಪುಟ್ ಎಡಿಟರ್ ಕೂಡ ಎಳೆಯಾಗಿ ಹೇಳ್ತಾ ಹೋದ್ರು. ನೋಡಿ, ಸ್ವಲ್ಪ ಬಿಡಿಭಾಗ ಕಾಣಿಸ್ತಾ ಇದೆ. ಆ ಫ್ಲೈಟ್ ನ ರೆಕ್ಕೆ ಅಂತ ಕಾಣಿಸುತ್ತೆ. ಅದು ಏರ್ ಇಂಡಿಯಾದ ಬೋಯಿಂಗ್ ವಿಮಾನ ಇದೆಯಲ್ಲ, ಅದರ ರೆಕ್ಕೆ ಅಂತ ಕಾಣಿಸುತ್ತೆ. ಅದರ ಪೀಸ್ ಕಾಣಿಸ್ತಾ ಇದೆ, ನಿಮ್ಗೆ ಗಮನಿಸಬಹುದು. ತುಂಡಾಗಿ ಬಿದ್ದು ಹೊತ್ತಿ ಉರಿದಿದೆ. ಅದು ಒಂದು ಕಟ್ಟಡದ ಮೇಲೆ ಬಿದ್ದಿದೆ. ಆ ಮನೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅದರ ಬಿಡಿಭಾಗ ಅದು. ಒಂದೊಂದೇ ದೃಶ್ಯಾವಳಿಗಳು ಸಿಗ್ತಾ ಇದಾವೆ. ಆ ಮರ ನೋಡಿ, ಚಿಂದಿ ಚಿತ್ರನ ಆಗೋಗಿದೆ. ಅದು ಮರ ಬೃಹತ್ ಮರ ಅಂತ ಕಾಣಿಸುತ್ತೆ. ಮನೆ ಮೇಲೆ ಬೀಳೋದ್ರ ಜೊತೆಗೆ ಆ ಮರನೂ ಕೂಡ ಅಷ್ಟೇ